ಎಲ್ಲರಿಗೂ ಶುಭ ಮುಂಜಾನೆ. ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಿರಿಗೆರೆ. ಇಂದು ನಮ್ಮ ಶಾಲೆಯಲ್ಲಿ 10ನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳು ವಾಸ್ತವ ಸಂಖ್ಯೆಗಳು ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಸೆಮಿನಾರ್ ಅಥವಾ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಮೊದಲನೆಯ ವಿದ್ಯಾರ್ಥಿ ದರ್ಶನ್ ಎಂ ಹರ್ವಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದರ್ಶನ್. ನಾನು 10ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಸೆಮಿನಾರ್ ಮಾಡುವುದೇನೆಂದರೆ ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳೇನೆಂದರೆ ಯಾವುದೇ ಒಂದು ಸಂಖ್ಯೆಯು ಒಂದು ಅಥವಾ ತನ್ನ ಸಂಖ್ಯೆಯಿಂದ ಭಾಗ ಆಗುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಎನ್ನುವರು. ಅವಿಭಾಜ್ಯ ಸಂಖ್ಯೆಗಳಲ್ಲಿ 2 ಅಪವರ್ತನಗಳಿರುತ್ತವೆ. ಅವುಗಳೆಂದರೆ 1 ಮತ್ತು ತನ್ನದೇ ಆದ ಸಂಖ್ಯೆ. ಉದಾಹರಣೆ 2, 3, 2, 3, 5, 7, 11. ಸಂಯುಕ್ತ ಸಂಖ್ಯೆಗಳು. ಸಂಯುಕ್ತ ಸಂಖ್ಯೆಗಳೆಂದರೆ ಯಾವುದೇ ಒಂದು ಸಂಖ್ಯೆಯು 3 ಅಥವಾ 3ಕ್ಕಿಂತ ಹೆಚ್ಚು ಅವಿಭಾಜ್ಯ ಭಾಗಲಬ್ಧವಾದರೆ ಆ ಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆ ಎನ್ನುವರು. ಉದಾಹರಣೆಗೆ 4, 6, 8, 9, 10, 12 ಇತ್ಯಾದಿಗಳು. ಈಗ ನಾನು ಡೆಫಿನೇಷನ್ ಸಂಯುಕ್ತ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ. ಧನ್ಯವಾದಗಳು ದರ್ಶನ್ ಹರ್ವಿ. ಮುಂದಿನ ವಿದ್ಯಾರ್ಥಿ ಅರುಣ ಶಂಬಣ್ಣನವರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಅರುಣ್. ನಾನು 10ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಆಡ ಹೊರಟಿರುವುದು ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯಕ್ಕೆ ಉದಾಹರಣೆ 8 × 64, 4 × 8, 4 × 8, 2 × 4, 2 × 4. 64 2 × 2 ಒಂದು ಸಂಯುಕ್ತ ಸಂಖ್ಯೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅನನ್ಯವಾಗಿರುತ್ತದೆ. ಮುಂದೆ 24 ಒಂದು ಸಂಯುಕ್ತ ಸಂಖ್ಯೆ. 4 × 6 × 2 × 2. ಇದರಲ್ಲಿ 24 ಒಂದು ಸಂಯುಕ್ತ ಸಂಖ್ಯೆ. ಆದರೆ 4 × 6 × 2 × 2 × 3 × 2 ಇವೆಲ್ಲವೂ ಸಂಯುಕ್ತ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆಗಳು. ಇದರಿಂದ ಏನು ತಿಳಿದು ಬರ್ತದೆ ಅಂದರೆ ಇದರಿಂದ ತಿಳಿದು ಬರೆಯುವ ಅಂಶವೇನೆಂದರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇನ್ನೊಂದು ಉದಾಹರಣೆ ನೋಡೋಣ.
ಯಾವುದು ಸಣ್ಣ ಸಂಖ್ಯೆಯಿಂದ ಭಾಗ ಆಗ್ತದಲ್ಲ ಅದನ್ನ ಹಾಕಬೇಕು. 2ರಿಂದ ಭಾಗ ಆಗುತ್ತೆ. 2 7 14 70. 2 3 6 1 2 5 10 5 5 5 5 35 7 35. ಇದು 7 ಒಂದು ಅವಿಭಾಜ್ಯ ಸಂಖ್ಯೆ, ಅದು ಸಂಯುಕ್ತ ಸಂಖ್ಯೆ ಆದ್ರಿಂದ ಇದನ್ನ ಹೀಗೆ ಬಿಟ್ಬಿಡ್ಬೇಕು. 140 2 × 2 × 5 × 7. ಇದನ್ನ ಕೂಡಿಸಿದಾಗ ಇದೇ 140 ಬರಬೇಕು. ನೂರ 140 ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಯಲ್ಲಿ ಈ ರೀತಿ ವ್ಯಕ್ತಪಡಿಸಬಹುದು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಅರುಣ್ ಶಮ್ಮಣ್ಣನವರ್. ಮುಂದಿನ ವಿದ್ಯಾರ್ಥಿ ಕಾರ್ತಿಕ್ ಪ್ರಭುಮತ್ತೂರು. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಬೆಳಗಿನ ಶುಭೋದಯಗಳು. ನಾನು 10ನೇ ತರಗತಿ ಬಿ ವಿಭಾಗದ ಒಬ್ಬ ವಿದ್ಯಾರ್ಥಿಯಾಗಿದ್ದೀನಿ. ಇಂದು ನಾನು ಲ ಸ ಅ ಮತ್ತು ಮಸಗಳ ಬಗ್ಗೆ ಪಾಠ ಮಾಡುತ್ತಿದ್ದೇನೆ, ಸೆಮಿನಾರ್ ಮಾಡುತ್ತಿದ್ದೇನೆ. ಲ ಸ ಅ ಅಂದರೆ ಲಘುತಮ ಸಾಮಾನ್ಯ ಅಪವರ್ತನ. ಮ ಸ ಅ ಎಂದರೆ ಮಹತ್ತಮ ಸಾಮಾನ್ಯ ಅಪವರ್ತನವಾಗಿದೆ. ಈ ಲ ಸ ಅ ಮತ್ತು ಮ ಸವನ್ನು ಕಂಡುಹಿಡಿದ ಗಣಿತಶಾಸ್ತ್ರಜ್ಞರು ಯೂಕ್ಲಿಡ್ ಆಗಿದ್ದಾರೆ. ಈಗ ನಾವು ಒಂದು ಸಮಸ್ಯೆಯ ಮೂಲಕ ಲ ಸ ಅ ಮತ್ತು ಮ ಸಗಳ ಬಗ್ಗೆ ಕಲಿಯೋಣ. ಉದಾಹರಣೆ 1. ಈಗ ನಾವು ಮೊದಲಿಗೆ 12 ಮತ್ತು 15ರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಮೊದಲಿಗೆ 12 2 6 12 2 3 6. ಈಗ 2 2 3. ಈಗ 15ರ ಅವಿಭಾಜ್ಯ ಸಂಖ್ಯೆಗಳನ್ನು ನೋಡೋಣ. 5 3 15. ಈಗ ಮ ಸ ಅ ಸ್ನೇಹಿತರೆ, ಇವೆರಡಲ್ಲೂ ಸಾಮಾನ್ಯ ಅಪವರ್ತನವಾಗಿರುವ 3 ಒಂದು ಮಹತ್ತಮ ಸಾಮಾನ್ಯ ಅಪವರ್ತನವಾಗಿದೆ. ಹಾಗೂ ಲ ಸ ಅ ಈ ಮಹತ್ತಮ ಸಾಮಾನ್ಯ ಅಪವರ್ತನವಾದ 3ಅನ್ನು ಒಂದು ಸಲ ಬರೆದು ಹಾಗೆ ಉಳಿದ ಅಪವರ್ತನಗಳನ್ನು ಬರೆಯೋಣ. ಈಗ ಇದು 60. ಈಗ ಸ್ನೇಹಿತರೆ, ಈ ಮ ಸ ಅ ಮತ್ತು ಲ ಸ ಗಳು ಸರಿಯಾಗಿವೆ ಎಂದು ತಾಳೆ ನೋಡುವ ಮೂಲಕ ನಾವು ತಿಳಿಯೋಣ. ತಾಳೆ ನೋಡಲು ಸೂತ್ರವಿದೆ. L × H = A × B. L ಅಂದರೆ ಲ ಸ ಅ, H ಅಂದರೆ ಮ ಸ ಅ, A ಅಂದರೆ ನಮಗೆ ಕೊಟ್ಟಿರುವ ಸಂಖ್ಯೆಗಳ ಮೊದಲನೆಯ ಸಂಖ್ಯೆಯಾದ 12 A ಆಗುತ್ತದೆ. B ಎಂದರೆ ನಮಗೆ ಕೊಟ್ಟಿರುವ ಎರಡನೇ ಸಂಖ್ಯೆ 15 B ಆಗುತ್ತದೆ. ಈಗ ನೋಡೋಣ. ಇಲ್ಲಿ ಮ ಸ ಅ 3 ಆಗಿದೆ, ಲ ಸ ಅ 60 ಆಗಿದೆ. ಹಾಗೂ 12 × 50 15. ಈಗ ನೋಡಿ, ಈ ಎರಡು ಕಡೆ ಸಮನಾಗಿರುವ ಅಂಕೆಗಳು ಸಮನಾಗಿರುವುದರಿಂದ
ನಾವು ಮಾಡಿರುವ ಲ ಸ ಅ ಮತ್ತು ಮ ಸ ಗಳು ಸರಿಯಾಗಿವೆ. ಹಾಗೆ ಎರಡು ಸಂಖ್ಯೆಗಳನ್ನು ನೋಡಿದ್ವಿ. ಈಗ ಮೂರು ಸಂಖ್ಯೆಗಳ ಲ ಸ ಅ ಮತ್ತು ಮ ಸ ಕಂಡುಹಿಡಿಯುವ ವಿಧಾನವನ್ನು ನೋಡೋಣ. ಎಂಟು, 9, 25ರ ಲ ಸ ಅ ಮತ್ತು ಮ ಸ ಅ ಕಂಡುಹಿಡಿಯಿರಿ. ಈಗ ನಾವು 8ರ ಅವಿಭಾಜ್ಯ ಅಪವರ್ತನಗಳನ್ನು ನೋಡೋಣ. 8, 2 4 8, 2 4, 2 ಇಂಟು 2 ಇಂಟು 2. ಈಗ 9ರ ಅವಿಭಾಜ್ಯ ಅಪವರ್ತನವನ್ನು ನೋಡೋಣ. 9, 3 ಇಂಟು 3. ಈಗ 25ರ ಅವಿಭಾಜ್ಯ ಅಪವರ್ತನವನ್ನು ನೋಡೋಣ. 5 ಇಂಟು 5. ಸ್ಟಾರ್ಟ್. ಈಗ 25ರ ಅವಿಭಾಜ್ಯ ಅಪವರ್ತನಗಳು 5 ಇಂಟು 5. ನೋಡಿ ಸ್ನೇಹಿತರೆ, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳು ಇವೆ, ಆದರೆ ಇಲ್ಲಿ ಸಾಮಾನ್ಯ ಅಪವರ್ತನ ಯಾವುದೂ ಇಲ್ಲ. ಅಂದರೆ ಇದರಿಂದ ನಮ್ಗೆ ಆದ್ದರಿಂದ ಇದಕ್ಕೆಲ್ಲ ಒಂದೊಂದು ಗುಣಿಸುವಂತ ಬರೋಣ. ಇದರಿಂದ ನಮಗೇನು ತಿಳಿಯುತ್ತಂದರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳ ಯಾವುದೇ 2 ಅಥವಾ 3 ಅವಿಭಾಜ್ಯ ಸಂಖ್ಯೆಗಳ ಮ ಸ ಅವು 1 ಆಗಿರುತ್ತದೆ. ಈಗ ಲ ಸ ಅ 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5 1800. ಈಗ ಮುಂದಿನ ಇನ್ನೊಂದು ಲೆಕ್ಕವನ್ನು ನೋಡೋಣ. ಈಗ ಸ್ನೇಹಿತರೆ, ಈಗ ಯಾವುದೇ 2 ಸಂಖ್ಯೆಗಳನ್ನು ಕೊಟ್ಟಾಗ ಸಂಖ್ಯೆಗಳನ್ನು ಮತ್ತು ಮ ಸ ಅಗಳನ್ನು ಕೊಟ್ಟು ಲ ಸ ಅವನ್ನು ಕೇಳುತ್ತಾರೆ. ಆದ್ದರಿಂದ ಅದು ಹೇಗೆ ಎಂದು ನೋಡೋಣ. ಉದಾಹರಣೆಗೆ ಈಗ ನೋಡೋಣ. 96 ಮತ್ತು 404ರ ಮ ಸ ಅ 4 ಆದರೆ ಲ ಸ ಅ ವನ್ನು ಕಂಡುಹಿಡಿಯಿರಿ. ಈಗ ನೋಡಿ, ಆಗಲೇ ತಾಳೆ ನೋಡಿರುವ ವಿಧಾನದಿಂದನೇ ಇದನ್ನ ಕಂಡುಹಿಡಿಯೋಣ. ಲ ಸ ಅ ಇಂಟು ಮ ಸ ಅ = ಎ ಇಂಟು ಬಿ. ಇಲ್ಲಿ ಲ ಸ ಅ ಗೊತ್ತಿಲ್ಲ, ಆದ್ದರಿಂದ ಅದಕ್ಕೆ ಹೋಗೋಣ. ಇಂಟು ಮ ಸ ಅ = 4 ಆಗಿದೆ. ಎ ಅನ್ನೋದು 96, ಬಿ ಅನ್ನೋದು 404. ಈಗ ನೋಡಿ, ಮಾಸವನ್ನು ಇಲ್ಲೇ ಇಟ್ಕೊಂಡು ಈ 4ಅನ್ನು ಬಲಬದಿಗೆ ಹಾಕೋಣ. 404 ಇಲ್ಲಿ ಇಂಟು 4 ಇಲ್ಲಿ ಬಂದಾಗ ಡಿವೈಡೆಡ್ 4 ಆಗುತ್ತದೆ. ಈಗ ಲ ಸ ಅ = 96 ಆಗುತ್ತದೆ. ಆದ್ದರಿಂದ 96 ಮತ್ತು 4ರ ಲ ಸ ಅ = 9696. ನೋಡಿ ಸ್ನೇಹಿತರೆ, ಅದೇ ತರ ಈ ಲೆಕ್ಕಕ್ಕೆ ತಾಳೆ ನೋಡಲು ಬರುವುದಿಲ್ಲ, ಯಾಕಂದ್ರೆ ಇಲ್ಲಿ 3 ಸಂಖ್ಯೆ ಇವೆ. ಆದ್ದರಿಂದ ಈ ಲೆಕ್ಕಕ್ಕೆ ತಾಳೆ ನೋಡಲು ಬರುವುದಿಲ್ಲ. ಧನ್ಯವಾದಗಳು.
ಕಾರ್ತಿಕ್ ಪ್ರಭು ಮತ್ತೂರ್ ವಿದ್ಯಾರ್ಥಿಗೆ ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ಚಿದಾನಂದ್ ಗೌಡ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು 10ನೇ ತರಗತಿ ಬಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇಂದು ನಾನು ನಿಮಗೆ ಅಭಾಗಲಬ್ಧ ಸಂಖ್ಯೆ, ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸುವುದು ಹೇಗೆ ಎಂದು ತಿಳಿಸುತ್ತೇನೆ. ಒಂದು ಸಮಸ್ಯೆ ಬಿಡಿಸುವುದರ ಮೂಲಕ ಇದನ್ನು ತಿಳಿದುಕೊಳ್ಳೋಣ. ಉದಾಹರಣೆಗೆ 2 ಪ್ಲಸ್ ರೂಟ್ 3 ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಪ್ಲಸ್ ರೂಟ್ 3 ಈಕ್ವಲ್ಸ್ ಪಿ ಬೈ ಕ್ಯೂ ಈಕ್ವಲ್ಸ್ P, Q belongs to Z. Z ಒಂದು ಪೂರ್ಣಾಂಕ. Q not equal to 0. Equal to P by Q equal to root 3. ಎರಡು ಪ್ಲಸ್ ಇಂದ ಇದನ್ನ ಆ ಕಡೆ ಕಳಿಸಿದ್ರೆ -2 is equal to P minus 2Q divided by Q. P by 2Q upon Q ಇದು ಒಂದು ಭಾಗಲಬ್ಧ ಸಂಖ್ಯೆ. ರೂಟ್ 3 ಅಭಾಗಲಬ್ಧ ಸಂಖ್ಯೆ. P by 2Q upon Q ಒಂದು ಸಂಖ್ಯೆ. ಆದರೆ ರೂಟ್ 3 ಅಭಾಗಲಬ್ಧ ಸಂಖ್ಯೆ. ಇದು ಅಸಾಧ್ಯ. ನಮ್ಮ ತಪ್ಪು. ಸ್ಟಾರ್ಟ್. 2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಆಗಿರಲಿ ಅಂತ ಊಹೆ ಮಾಡಿದ್ವಲ್ಲ, ಅದು ತಪ್ಪಾಗಿದೆ.
√3 ಒಂದು ಸಂಖ್ಯೆ. ಸ್ನೇಹಿತರೆ, 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ. 2 + √3 ಈಕ್ವಲ್ಸ್ p/q, p, q belongs to z, q not equal to 0. z ಒಂದು ಪೂರ್ಣಾಂಕವಾಗಿದೆ. √3 ಈಕ್ವಲ್ಸ್ p/q ಪ್ಲಸ್ 2. ಈಗ p/q ಈ ಸೈಡ್ ಬಂದರೆ -2 ಹಾಗಾದ್ರೆ p ಮೈನಸ್ q ಅನ್ನು 2 ಭಾಗಿಸಿದರೆ 2q/q √3 p - 2q/q ಒಂದು ಭಾಗಲಬ್ಧ ಸಂಖ್ಯೆ ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಅಸಾಧ್ಯ, ನಮ್ಮ ಊಹೆ ತಪ್ಪು. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ. ಈಗ ಪ್ಲಸ್ 2 + √3 ಅಭಾಗಲಬ್ಧ ಸಂಖ್ಯೆ ಎಂದು ನಾನು ತೋರಿಸಿದ್ದೇನೆ. ಧನ್ಯವಾದಗಳು. ವಾಸ್ತವ ಸಂಖ್ಯೆಗಳು ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಯ 4 ವಿದ್ಯಾರ್ಥಿಗಳು ಒಂದು ವಿಚಾರ ಸಂಕಿರಣ ಅಥವಾ ಒಂದು ಸೆಮಿನಾರನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.